ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನ್ನಡ ಮೀಡಿಯಂ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಓಕೆ, ನಿಮಗೆ ನನ್ನ ಟೈಟಲ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ, ಇದು ನನ್ನ ಬರ್ತ್ಡೇ ದಿನದ ವ್ಲಾಗ್ ಅಂತ. ಸೊ ನನ್ನ ಬರ್ತ್ಡೇ ದಿನ ನಾನು ಏನೇನೆಲ್ಲ ಮಾಡಿದೆ, ಹೇಗಿತ್ತು ನನ್ನ ಸೆಲೆಬ್ರೇಷನ್ಸು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಐ ಹೋಪ್ ಯು ವಿಲ್ ಲೈಕ್ ಇಟ್. ಸೊ ಪೂರ್ತಿ ವಿಡಿಯೋನ ನೋಡಿ. ಮೊದಲನೇದಾಗಿ ಬರ್ತ್ಡೇ ಅಂದಿದ ತಕ್ಷಣ ನಾವು ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ಮಾಡೋದು ದೇವಸ್ಥಾನಕ್ಕೆ ಹೋಗೋದು. ಸೊ ಹಾಗೆ ನಾವೆಲ್ಲ ಫ್ಯಾಮಿಲಿ ಎಲ್ಲ ಸೇರಿ, ನಾನು, ಹಸ್ಬೆಂಡು, ಅಪ್ಪ, ಅಮ್ಮ ಆ್ಯಂಡ್ ಊರಿಂದ ಅಜ್ಜಿ ಬಂದಿದ್ದರು, ಮತ್ತು ನನ್ನ ಪುಟಾಣಿ ಆದ್ಯ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಸಲ ನನ್ನ ಬರ್ತ್ಡೇ ಔಟ್ಫಿಟ್ ಬಂದು ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ. ನನಗೆ ಮೈಸೂರು ಸಿಲ್ಕ್ ಸ್ಯಾರಿ ಮೇಲೆ ಸಿಕ್ಕಾಪಟ್ಟೆ ಲವ್. ಆ್ಯಂಡ್ ಇದು ನನ್ನ ಮೊದಲನೆಯ ಮೈಸೂರು ಸಿಲ್ಕ್ ಸ್ಯಾರಿ, ಯಾಕಂದರೆ ತಗೊಂಡೇ ಇರಲಿಲ್ಲ ಮದುವೆ ಆದಮೇಲೆ, ಎಲ್ಲೂ ಜಾಸ್ತಿ ಉಡೋದಿಲ್ಲ ಅಂತ. ಸೊ ಬರ್ತ್ಡೇಗೆ ಅಂತ ಹೇಳಿ ತೊಗೊಂಡೆ, ಅದನ್ನೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಾವು ಇಲ್ಲಿ ಬಂದಿರೋದು ಇಸ್ಕಾನ್ ಟೆಂಪಲು, ವಸಂತನಗರದಲ್ಲಿರೋ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ರಾಜಾಜಿನಗರಲ್ಲಿರೋದು ನೋಡಿದ್ದೀವಿ, ತುಂಬ ಹಳೆಯ ದೇವಸ್ಥಾನ ಅಲ್ವಾ, ಅದು ನೋಡಿದ್ದೀವಿ. ಇಲ್ಲಿ ಬಂದು ನೋಡೋಣ ಹೇಗಿದೆ ಅಂತ ಹೇಳಿ ಬಂದ್ವಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಒಳಗಡೆ ಎಲ್ಲ ಶೂಟ್ ಮಾಡೋದಕ್ಕಾಗಲ್ಲ, ಸೊ ಎಷ್ಟಾಗುತ್ತೋ ಅಷ್ಟು ಹೊರಗಡೆ ಏನೇನು ಕ್ಲಿಪ್ಪಿಂಗ್ಸ್ ಇದೆಯೋ ಅದನ್ನು ಮಾತ್ರ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ದೇವಸ್ಥಾನದಲ್ಲಿ ಅಷ್ಟು ರಶ್ಶು ಇರಲಿಲ್ಲ, ಅವತ್ತು ಸಂಡೇ ಆಗಿತ್ತು. ಆರಾಮಾಗಿ ದರ್ಶನ ಆಯಿತು. ಈಚೆ ಬಂದು ಪ್ರಸಾದ ತಿಂದು ಹೊರಟ್ವಿ. ಆ್ಯಂಡ್ ಒಂದಷ್ಟು ಫೋಟೋಶೂಟ್ಸ್ ಮಾಡಿಕೊಂಡೆ, ಚೆನ್ನಾಗಿದೆಯಲ್ಲ ಅಲ್ಲೆಲ್ಲ. ಸೊ ಅಲ್ಲೊಂದಷ್ಟು ರೀಲ್ಸ್ ಕೂಡ ಹಾಕಿದ್ದೀನಿ. ನೀವು ಯಾರು ನೋಡಿಲ್ಲ ಅಂತ ಹೇಳಿದ್ರೆ, ಯೂಟ್ಯೂಬ್ ಶಾರ್ಟ್ಸ್ ಹಾಕಿದ್ದೀನಿ. ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನೆಲ್ಗೆ ಹೋಗಿ ಶಾರ್ಟ್ಸಲ್ಲಿ ನೋಡಿ. ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಹೊರಟ್ವಿ. ದೇವಸ್ಥಾನದಿಂದ ಬಂದ ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಟಯರ್ಡ್ ಆಗಿದ್ವಿ. ಆದ್ಯಂಗೆ ಊಟ ಮಾಡಿಸ್ಬೇಕಿತ್ತು, ಮತ್ತು ನಾವು ಅಡುಗೆ ಮಾಡ್ಕೊಂಡು ತಿನ್ನಬೇಕಿತ್ತು. ಸೊ ಅದರಿಂದ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡೋದನ್ನೇ ಮರ್ತೋದೆ. ಆಮೇಲೆ ಸಂಜೆ ಶಶಾಂಕ್ ಅವರು ನನಗೆ ಕೇಕ್ನ ತರಿಸಿ ಕಟ್ ಮಾಡಿಸಿದ್ರು. ಅಷ್ಟೇ ಸಿಂಪಲ್ಲು. ಬೆಳಗ್ಗೆ ಟೆಂಪಲ್ಗೆ ಹೋಗಿದ್ವಿ, ಮಧ್ಯಾಹ್ನ ಮನೇಲಿ ಅಡುಗೆ ಮಾಡಿಕೊಂಡು ಭರ್ಜರಿ ಭೋಜನ ಮಾಡಿ ಸಂಜೆ ಕೇಕ್ ಕಟ್ಟಿಂಗು. ಇಷ್ಟೇ ನನ್ನ ಬರ್ತ್ಡೇ. ವೆರಿ ಸಿಂಪಲ್. ಏನಂತಾರೆ, ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿ, ನಂಗೆ ಆ ಥರದ್ದೆಲ್ಲ ಇಷ್ಟ ಆಗಲ್ಲ. ಶಶಾಂಕ್ಗೂ ಅಷ್ಟೇ, ಎಷ್ಟು ಸಿಂಪಲ್ ಆಗಿರಬೇಕು ಅಷ್ಟು ಸಿಂಪಲ್ ಆಗಿದ್ದರೆ ಅವನಿಗೂ ಇಷ್ಟ, ನನಗೂ ಇಷ್ಟ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಫ್ಯಾಮಿಲಿ ಅವತ್ತು ನನ್ನ ಜೊತೆ ಇದ್ದರು. ಸೊ ಅದಕ್ಕಿಂತ ಖುಷಿ ವಿಷಯ ಏನಿದೆ ಹೇಳಿ, ನನಗೆ ನನ್ನ ಫ್ಯಾಮಿಲಿ ಇಂಪಾರ್ಟೆಂಟು. ಅವರೆಲ್ಲ ನನ್ನ ಜೊತೆ ಇದ್ದರೆ ನನಗೆ ಅದೇ ಒಂದು ಸೆಲೆಬ್ರೇಷನ್ನು. ಬರ್ತ್ಡೇನೇ ಆಗಿರಬೇಕು ಅಥವಾ ಇನ್ನೊಂದು ಯಾವುದೋ ಸ್ಪೆಷಲ್ ಅಕೇಶನ್ನೇ ಆಗಿರಬೇಕು ಅಂತ ಇಲ್ಲ. ಯಾವಾಗ ನನ್ನ ಫ್ಯಾಮಿಲಿ ನನ್ನ ಜೊತೆ ಇರ್ತಾರೋ ಅದು ನನಗೆ ಗ್ರೇಟೆಸ್ಟ್ ಸೆಲೆಬ್ರೇಷನ್. ಅದಾದಮೇಲೆ ಈವ್ನಿಂಗಿಗೆ ಏನಾದರೂ ಮಾಡೋಣ, ಮನೆಯಲ್ಲೇ ಪಾರ್ಟಿ ಥರ ಒಂದಷ್ಟು ಮೆನು ಅಡುಗೆಗಳೆಲ್ಲ ನಾವೇ ಮಾಡಿ ತಿನ್ನೋಣ, ಹೋಟೆಲ್ಗೆ ಹೋಗೋದಕ್ಕಿಂತ ಬೆಟರ್ ಅಲ್ವಾ ಅಂತ ಹೇಳಿ. ಯಾಕಂದರೆ ನನಗೆ ಈ ನಡುವೆ ಸ್ವಲ್ಪ ಫುಡ್ ಮೇಲೆ ಸಿಕ್ಕಾಪಟ್ಟೆ ಕಾನ್ಷಿಯಸ್ ಆಗೋಗಿದ್ದೀನಿ. ಹೊರಗಡೆದೆಲ್ಲ ತಿನ್ನಬಾರ್ದು, ಅನ್ಹೈಜೆನಿಕ್ಕಾಗಿ ಮಾಡ್ತಾರೆ, ಮತ್ತು ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾಯಿದೆ ಈಗಿನ ಕಾಲದಲ್ಲಿ. ಆದಷ್ಟು ಇದೆಲ್ಲ ಗೊತ್ತಿದ್ರೂ ನಾವು ಯಾಕೆ ಹೊರಗಡೆ ಹೋಗಿ ತಿನ್ನಬೇಕು, ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಇವತ್ತು ಮನೆಯಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಸೊ ಸಿಂಪಲ್ ಮೆನ್ಯೂ, ನಾಚೋಸ್ ವಿತ್ ಗೋಕಮಲ್ಲೆ, ಮತ್ತು ಚಿಕನ್ ತಂದೂರಿ ಥರ, ಚಿಕನ್ ಗ್ರೇವಿ, ರುಮಾಲಿ ರೋಟಿ, ಮತ್ತೊಂದು ಡೆಸರ್ಟ್. ಸೊ ಇಷ್ಟು ಮೆನ್ಯೂ ಆಗಿತ್ತು. ಫಸ್ಟು ನಾನು ಗೋಕಮಲ್ಲೆ ಮಾಡಿಟ್ಕೊಂಡ್ಬಿಡ್ತೀನಿ ಅಂತ ರೆಡಿ ಮಾಡ್ತಾಯಿದ್ದೀನಿ. ಗೋಕಮಲ್ಲೆ ಏನು ಅಂತ ಗೊತ್ತಿಲ್ಲದೆ ಇದ್ದರೆ ಏನಿಲ್ಲ, ಈ ಅವಕಾಡೋ ಬರುತ್ತಲ್ಲ, ಬಟರ್ ಫ್ರೂಟ್ ಅಂತಾರಲ್ಲ, ಅದನ್ನು ತೊಗೊಂಡ್ಬಂದು ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಎಲ್ಲ ಹಾಕಿ ಇದನ್ನು ಸಲಾಡ್ ಥರ ಮಾಡಿ ಇಡೋದು. ಸೊ ಅದನ್ನು ಗೋಕಮಲ್ಲೆ ಅಂತ ಕರೀತಾರೆ. ಸೊ ಅದನ್ನು ನಾನಿಲ್ಲಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ಬಿಳಿ ಈರುಳ್ಳಿನ ಯೂಸ್ ಮಾಡಬೇಕು. ನಾರ್ಮಲ್ ಸಿಗುತ್ತಲ್ಲ ಕೆಂಪು ಈರುಳ್ಳಿ, ಅದನ್ನು ಪರ್ಪಲ್ ಅಥವಾ ಕೆಂಪು ಅಂತಾರಲ್ಲ, ಅದನ್ನು ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ಪೆಸಿಫಿಕಲಿ ಇದಕ್ಕೆ ವೈಟ್ ಈರುಳ್ಳಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಆದ್ದರಿಂದ ನಾನು ವೈಟ್ ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ. 2
ಅವಕಾಡೋ ತೊಗೊಂಡಿದ್ದೀನಿ, ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಕಡೆ ಇಲ್ಲಿ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಟೊಮ್ಯಾಟೊ, ಫಾರ್ಮ್ ಟೊಮ್ಯಾಟೊ ತೊಗೊಳ್ಳಿ. ನಾಟಿ ತೊಗೊಂಡ್ರೆ ಸ್ವಲ್ಪ ಹುಳಿ ಫ್ಲೇವರ್ ಬಂದುಬಿಡುತ್ತೆ, ಆದ್ದರಿಂದ ಫಾರ್ಮ್ ಟೊಮ್ಯಾಟೊ ಸೂಕ್ತ. ಸೊ ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ ಸಣ್ಣಗೆ ಹೆಚ್ಚಿಟ್ಕೊಬೇಕು. ಇದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ. ಸೊ ಸಿಂಪಲ್ ಇಷ್ಟೇ. ಅದಾದಮೇಲೆ ಇದಕ್ಕೆ ನಿಂಬೆಹಣ್ಣಿನ ರಸ. ಇವಾಗ ನಾನು 2 ಅವಕಾಡೋ ತೊಗೊಂಡಿದ್ದೀನಲ್ಲ, ಸೊ ಅದಕ್ಕೆ 2 ಸ್ಪೂನಷ್ಟು ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊತಾ ಇದ್ದೀನಿ. 3 ಅವಕಾಡೋ ತೊಗೊಂಡಿದ್ರೆ 3 ಸ್ಪೂನಷ್ಟು ನಿಂಬೆಹಣ್ಣು ರಸ ಹಾಕ್ಕೊಬೇಕು. ಅದಾದಮೇಲೆ ಒಂಚೂರು ಉಪ್ಪು, ಪೆಪ್ಪರ್ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಂಗ್ ಮಾಡಿ ಇಟ್ಟರೆ ರೆಡಿ. ಸಿಂಪಲ್ ಅಲ್ವಾ? ಸೊ ಇದನ್ನು ತಿನ್ನೋವರೆಗೂ ಫ್ರಿಜ್ಜಲ್ಲಿ ಇಟ್ಬಿಡಬೇಕು, ಕೋಲ್ಡ್ ಆಗುತ್ತೆ. ತಿನ್ನೋವಾಗ ಎತ್ತಿಟ್ಕೊಂಡು ನಾಚೋಸ್ ಜೊತೆ ಸರ್ವ್ ಮಾಡಬೇಕು. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಜೊತೆ ಒಂದು ಕೆಫೆಗೆ ಹೋಗಿದ್ದೆ ರೀಸೆಂಟಾಗಿ. ಸೊ ಅಲ್ಲಿ ಇದನ್ನು ಆರ್ಡ್ರ್ ಮಾಡ್ಕೊಂಡು ತಿಂದಿದ್ವಿ. ಅವಾಗಿಂದ ನನಗೆ ಇದನ್ನು ಮನೇಲಿ ನಾನು ಬಂದು ಟ್ರೈ ಮಾಡಬೇಕು ಅಂತ ಇತ್ತು. ಸೊ ಹೆಂಗೋ ಬರ್ತಡೇನೂ ಇತ್ತಲ್ವ, ಮನೆಯವ್ರಿಗೆಲ್ಲ ತಿನ್ಸೋಣ, ಟೇಸ್ಟ್ ಮಾಡಿಸೋಣ ಅಂತ ಮನೇಲೇ ಮಾಡಿದೆ. ನೆಕ್ಸ್ಟ್ ನಾನಿಲ್ಲಿ ಚಿಕನ್ ತಂದೂರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಚಿಕನ್ ತಂದೂರಿ ಅಂತ ಹೇಳೋಕ್ಕಾಗಲ್ಲ, ಏನಾದರೂ ಅಂದ್ಕೊಳ್ಳಿ. ಸೊ ಇಲ್ಲಿ ನಾನು ಇದಕ್ಕೆ ಒಂದಷ್ಟು ಒಣಮೆಣ್ಸಿನ್ಕಾಯಿನ ಕುದಿಯೋ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಆ್ಯಂಡ್ ಶುಂಠಿ, ಬೆಳ್ಳುಳ್ಳಿ ಮತ್ತು ಸಣ್ಣ ಈರುಳ್ಳಿ, ಶಲಾಟ್ಸ್ ಅಂತಾರಲ್ಲ, ಅದನ್ನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಕೊತ್ತಂಬರಿ, ಪುದೀನ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಬೇಕು. ಒಣಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ, ಪುದೀನ ಇಷ್ಟು ಹಾಕ್ಕೊಂಡು ರುಬ್ಕೊಬೇಕು. ಇದನ್ನು ಆ್ಯಕ್ಚುಲಿ ನಾವು ಚಿಕನ್ 1 kg ತಂದಿದ್ವಿ, ಅರ್ಧ ಗ್ರೇವಿಗೆ ಅರ್ಧ ಫ್ರೈಗೆ ಅಂತ ಹೇಳಿ. ಸೊ ನಾನು ಅರ್ಧ ಚಿಕನ್ ಮಾತ್ರ ತೊಗೊಂಡಿದ್ದೀನಿ, ಅರ್ಧ kg ಅಷ್ಟು. ಇದಕ್ಕೆ ರುಬ್ಬಿರೋ ಮಸಾಲ, ಆಮೇಲೆ ಸಾಲ್ಟು, ಅರಿಶಿನ ಮತ್ತು ಸ್ಪೈಸಸ್ ಇರುತ್ತಲ್ಲ, ಧನಿಯಾ ಪುಡಿ ಆ್ಯಂಡ್ ಮೊಸರು. ಮೊಸರು ಮೇಯ್ನಾಗಿ, ಯಾಕಂದರೆ ಇದಕ್ಕೆ ಟೊಮೆಟೊ ಯೂಸ್ ಮಾಡಿರಲ್ಲ, ಸೊ ಮೊಸರು ಹಾಕ್ಕೊಬೇಕು. ಆಮೇಲೆ ಎಲ್ಲ ಸ್ಪೈಸ್ ಪೌಡರ್ಸು, ಗರಂ ಮಸಾಲ, ಜೀರಾ ಪೌಡರು, ಧನಿಯಾ ಪುಡಿ, ಕಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ. ಸೊ ಇಷ್ಟು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಂಡು ಒಂದು ಅರ್ಧ ಗಂಟೆಯಿಂದ 1 ಅವರ್ವರೆಗೂ ಮ್ಯಾರಿನೇಟ್ ಮಾಡಿ ಇಡಬೇಕು. ಇನ್ನೊಂದು ಕಡೆ ಅಮ್ಮ ಇಲ್ಲಿ ಚಿಕನ್ ಗ್ರೇವಿ ಮಾಡ್ತಾ ಇದ್ದಾರೆ. ಇದಕ್ಕೆ ಎಣ್ಣೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಈರುಳ್ಳಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾರೆ. ಆಮೇಲೆ ಹಿಂದೆನೇ ಚಿಕನ್ ಹಾಕ್ಬಿಡ್ತಾರೆ. ಚಿಕನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ರು. ನಾನು ಆವಾಗಲೇ ಏನು ರುಬ್ಬಿದ್ನಲ್ಲ, ಅದು ಸ್ವಲ್ಪ ಮಸಾಲ ಉಳಿದ್ಬಿಟ್ಟಿತ್ತು ಅಂತ ಅಮ್ಮ ಅದನ್ನು ಯೂಸ್ ಮಾಡ್ಕೊಂಡು ಮ್ಯಾರಿನೇಟ್ ಮಾಡಿಟ್ಟಿದ್ರು. ಅದರ್ವೈಸ್ ಜಸ್ಟ್ ಅರಿಶಿನ, ಮೊಸರು ಮತ್ತು ಚಿಲ್ಲಿ ಪೌಡ್ರ್ ಹಾಕಿ ಮ್ಯಾರಿನೇಟ್ ಮಾಡಬೇಕಿತ್ತಂತೆ. ಬಟ್ ನಾನು ಮಾಡಿರೋ ಮಸಾಲ ಉಳಿದಿತ್ತು ಅಂತ ಹೇಳಿ ಅವ್ರು ಅದನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ರು. ಚೆನ್ನಾಗಿದೆಯಾ? ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಅದಾದಮೇಲೆ ಒಂಚೂರು ಧನಿಯಾ ಪುಡಿ, ಗರಂ ಮಸಾಲ, ಆಮೇಲೆ ಇದು ಕಾಯಿ ಮತ್ತು ಗೋಡಂಬಿನ ರುಬ್ಬಿಟ್ಕೊಂಡಿದ್ರು. ಸೊ ಅದರದ್ದು ಮಸಾಲೆನ ಹಾಕಿ ಕುದಿಯಕ್ಕೆ ಬಿಡೋದು. ಗ್ರೇವಿ ಬೇಕಲ್ಲ ನಮಗೆ, ಸೊ ಆದ್ದರಿಂದ ಕಾಯಿ ಮತ್ತು ಗೋಡಂಬಿನ ರುಬ್ಬಿ ಆ್ಯಡ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇನ್ನೇನು ಊಟ ಟೈಮ್ ಆಯಿತು, ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಆವಾಗಲೇ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ, ಅದನ್ನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಎಣ್ಣೆ ಯೂಸ್ ಮಾಡಿ ಫ್ರೈ ಮಾಡ್ಕೊತೀನಿ. ಆದ್ದರಿಂದ ಒಂದು 5 ನಿಮಿಷ ಚಿಕನ್ ಹೈ ಫ್ಲೇಮಲ್ಲಿ ಬೆಂದ ಮೇಲೆ ನೀರು ಹಾಕ್ಕೊಂಡ್ಬಿಡ್ತೀನಿ, ಸೊ ದಟ್ ಚಿಕನ್ ಸಾಫ್ಟಾಗೇ ಇರುತ್ತೆ. ಆ್ಯಂಡ್ ಈ ಥರ ಡ್ರೈ ಆಗೋವರೆಗೂ ಫುಲ್ಲು ಬೇಯಿಸ್ಕೊಬೇಕು. ಒಂದು ಅರ್ಧ ಗಂಟೆ, 3/4 ಗಂಟೆ ಬೇಕು ಈ ಥರ ಡ್ರೈ ಆಗೋದಕ್ಕೆ. ಅಲ್ಲಿವರೆಗೂ ಈ ಥರ ಮಾಡ್ಕೊಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಎಣ್ಣೆ ಜೊತೆ ಈರುಳ್ಳಿನೂ ಹಾಕ್ಕೊಬೋದು, ತಿನ್ನೋವಾಗ ಒಂಥರ ಮಜಾ ಇರುತ್ತೆ. ನಾನು ಈ ಸಲ ಹಾಕ್ಕೊಳ್ಳಿಲ್ಲ.
ಕೋರ್ಸ್ಗೆ ರುಮಾಲಿ ರೋಟಿ ಮತ್ತು ಚಿಕನ್ ಗ್ರೇವಿ. ರುಮಾಲಿ ರೋಟಿನ ನಾನು ಹೋಟೆಲಿಂದ ಆರ್ಡ್ರ್ ಮಾಡ್ಕೊಂಡಿದ್ದೆ ಆ್ಯಂಡ್ ರೈಸ್ ಕೂಡ ಇತ್ತು, ವೈಟ್ ರೈಸು ಗ್ರೇವಿ ಜೊತೆ ತಿನ್ನೋದಕ್ಕೆ. ಸೊ ಇಷ್ಟು ಡಿನ್ನರ್ಗೆ ರೆಡಿ ಮಾಡ್ಕೊಂಡಿದ್ವಿ. ಹೋಲ್ಸಮ್ ಫುಲ್ಫಿಲ್ಲಿಂಗ್ ಮೀಲ್ ಅಂತ ಹೇಳ್ತೀನಿ. ಎಷ್ಟು ತೃಪ್ತಿಯಾಗಿ ತಿಂದ್ವಿ ಅಂದರೆ ಮನೇಲಿ ಮಾಡಿದ್ದು ಅನ್ನೋ ಒಂದು ತೃಪ್ತಿ ಒಂದು ಕಡೆ ಇರುತ್ತೆ, ಮತ್ತು ಗೊತ್ತಿರುತ್ತೆ ನಾವೇನೇನೆಲ್ಲ ಹಾಕಿರ್ತೀವಿ, ಎಷ್ಟು ನೀಟಾಗಿ ಮಾಡಿರ್ತೀವಿ ಅಂತ. ಸೊ ಆದ್ದರಿಂದ ತೃಪ್ತಿಯಾಗಿ ತಿನ್ಬೋದು. ಆ್ಯಂಡ್ ಲಾಸ್ಟಲ್ಲಿ ಒಂದು ಡೆಸರ್ಟ್ ಇಲ್ಲ ಅಂದರೆ ಫುಡ್ ಕಂಪ್ಲೀಟ್ ಆಗಲ್ಲ ಅಂತ ಹೇಳಿ ಇದನ್ನು ಕೂಡ ಹೋಟೆಲಿಂದ ತರಿಸ್ಕೊಂಡಿದ್ದೆ. ಇದು ಆ್ಯಕ್ಚುಲಿ ರಸ್ಮಲಾಯ್ ವಿತ್ ಸಮ್ ಫ್ರೂಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್, ತುಂಬ ಚೆನ್ನಾಗಿತ್ತು. ಸೊ ಅದನ್ನು ತಿಂದು ಮುಗಿಸಿದ್ವಿ. ಸೊ ಇದಾಗಿತ್ತು ನನ್ನ ಬರ್ತ್ಡೇ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತೆ ಮುಂದಿನ ವೀಡಿಯೋ ಜೊತೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್, ಟೇಕ್ ಕೇರ್, ಬಾಯ್.